ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ಆಗಸ್ಟ್ 28, 2026 ಈ ಹುಣ್ಣಿಮೆಯ ದಿನ ಬ್ರಹ್ಮಾಂಡವು ನಿಮಗೆ ಒಂದು ಅತಿ ಮುಖ್ಯವಾದ ತುರ್ತು ಸಂದೇಶವನ್ನು ರವಾನಿಸುತ್ತಿದೆ. ಮಧ್ಯರಾತ್ರಿ 1ರಿಂದ 2:30 ನಡುವೆ ಸಂಭವಿಸುವ ಆ ಭಾರೀ ಬದಲಾವಣೆಯನ್ನು, ಆ ಅಗಾಧ ಶಕ್ತಿಯನ್ನು ಎದುರಿಸುವ ಧೈರ್ಯ ನಿಮಗಿದೆಯಾ? ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಈ ರಹಸ್ಯವನ್ನು ತಿಳಿದುಕೊಳ್ಳಲು ನೀವು ಸಿದ್ಧರಾಗಿದ್ದೀರಾ? ಹಾಗಾದರೆ ನಿಮ್ಮ ಉಸಿರನ್ನು ಬಿಗಿ ಹಿಡಿದುಕೊಳ್ಳಿ, ಏಕೆಂದರೆ ಇದು ಕೇವಲ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಭವಿಷ್ಯದ ಎಚ್ಚರಿಕೆ ಹಾಗೂ ನಿಮ್ಮ ಒಳಿತಿಗಾಗಿ ಪ್ರಕೃತಿ ನೀಡುತ್ತಿರುವ ಮುನ್ಸೂಚನೆ. ಸ್ನೇಹಿತರೆ, ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಘಟ್ಟದಲ್ಲಿ ನೀವೀಗ ನಿಂತಿದ್ದೀರಿ. ಗ್ರಹಗಳ ಚಲನೆ ಮತ್ತು ನಕ್ಷತ್ರಗಳ ಸ್ಥಾನಗಳು ನಿಮ್ಮ ಪರವಾಗಿ ನಿಲ್ಲುತ್ತಿವೆಯೋ ಅಥವಾ ನಿಮ್ಮನ್ನು ಇನ್ನಷ್ಟು ಕಠಿಣ ಪರೀಕ್ಷಿಸುತ್ತಿದೆಯೋ ಎಂಬುದನ್ನು ಅತ್ಯಂತ ನಿಖರವಾಗಿ ತಿಳಿಯುವ ನಿರ್ಣಾಯಕ ಸಮಯ ಇದು. ವಿಶೇಷವಾಗಿ ಆಗಸ್ಟ್ 28, 2026 ನಡೆಯುವ ಆ ಭಾರೀ ಹುಣ್ಣಿಮೆ ವಿದ್ಯಮಾನವು ನಿಮ್ಮ ಜೀವನದ ಪ್ರತಿಯೊಂದು ಆಯಾಮವನ್ನು ಸ್ಪರ್ಶಿಸಲಿದೆ. ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸತತ ಪ್ರಯತ್ನಗಳಿಗೆ ನಿಜವಾದ ಫಲ ಸಿಗುವ ಸಮಯ ಹತ್ತಿರ ಬರುತ್ತಿದೆ. ಆದರೆ ಆ ಫಲವನ್ನು ಪಡೆಯಲು ನೀವು ಕೆಲವು ಕಠಿಣ ಸತ್ಯಗಳನ್ನು ಎದುರಿಸಲೇಬೇಕಾಗುತ್ತದೆ. ನಾವು ಕೇವಲ ಮೇಲ್ನೋಟದ ವಿಚಾರಗಳನ್ನು ಮಾತನಾಡುವುದಿಲ್ಲ, ಬದಲಾಗಿ ನಿಮ್ಮ ಆತ್ಮವನ್ನು ತಟ್ಟುವ, ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸುವ ಮತ್ತು ನಿಮ್ಮ ಅಂತರಾಳದ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಆಳವಾದ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇವೆ. ನೀವು ಶನಿಗ್ರಹದ ಪ್ರಭಾವಕ್ಕೆ ಒಳಗಾದವರು, ಹಾಗಾಗಿ ನ್ಯಾಯ, ಶಿಸ್ತು ಮತ್ತು ಪರಿಶ್ರಮ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ನೀವು ಯಾರಿಗೂ ಮಾಡಿದ ಉಪಕಾರ ನಿಮಗೆ ತಿರುಗುಬಾಣವಾಗಿರಬಹುದು ಮತ್ತು ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಷಡ್ಯಂತ್ರಗಳು ನಿಮ್ಮನ್ನು ಸಾಕಷ್ಟು ಹೈರಾಣಾಗಿಸಿವೆ. ಆಗಸ್ಟ್ 28, 2026 ಈ ಹುಣ್ಣಿಮೆಯು ಈ ಎಲ್ಲ ಗೊಂದಲಗಳಿಗೆ ಒಂದು ಸ್ಪಷ್ಟವಾದ ತೆರೆಯನ್ನೆಳೆಯಲಿದೆ. ಹುಣ್ಣಿಮೆಯ ಬೆಳಕು ಕೇವಲ ಕತ್ತಲನ್ನು ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿರುವ ನಕಲಿ ಜನರ ಮುಖವಾಡಗಳನ್ನು ಕಳಚಲಿದೆ. ಮಧ್ಯರಾತ್ರಿ 1ರಿಂದ 2:30 ಸಮಯವು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಶಕ್ತಿಶಾಲಿಯಾದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯತ್ತ ಅತಿ ವೇಗವಾಗಿ ಹರಿಯುತ್ತದೆ. ಈ ನಿರ್ದಿಷ್ಟ ಸಮಯವು ಒಂದು ಎಚ್ಚರಿಕೆ ಗಂಟೆಯಾಗಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಅತ್ಯಂತ ಪ್ರಮುಖ ನಿರ್ಧಾರ ಈ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಲಿದೆ. ನೀವು ಇದುವರೆಗೂ ಅನುಭವಿಸಿದ ನಷ್ಟಗಳು, ಅವಮಾನಗಳು ಮತ್ತು ಕಷ್ಟಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯ ಇದು. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೀವು ಬೆಳವಣಿಗೆಯನ್ನು ಸಹಿಸದ ಕೆಲವು ವ್ಯಕ್ತಿಗಳು ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿರಬಹುದು. ಆದರೆ ಆಗಸ್ಟ್ 28, 2026 ನಂತರ ಅವರ ಆಟಗಳು ನಡೆಯುವುದಿಲ್ಲ. ನಿಮ್ಮ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ನಿಮಗೆ ರಕ್ಷಣಾ ಕವಚವಾಗಲಿದೆ. ಆರ್ಥಿಕವಾಗಿ ನೋಡುವುದಾದರೆ ನೀವು ಅಂದುಕೊಂಡ ಮಟ್ಟಿಗೆ ಹಣದ ಹರಿವು ಇರುವುದಿಲ್ಲ. ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡುತ್ತಿದೆ. ಆದರೆ ಈಗ ಗ್ರಹಗತಿಗಳು ಬದಲಾಗುತ್ತಿವೆ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಮತ್ತು ಹೊಸ ಆರ್ಥಿಕ ಮೂಲಗಳನ್ನು ಕಂಡುಕೊಳ್ಳಲು ಈ ಹುಣ್ಣಿಮೆಯು ಒಂದು ಅದ್ಭುತವಾದ ಮಾರ್ಗವನ್ನು ತೆರೆಯಲಿದೆ. ವಿಶೇಷವಾಗಿ ಆಗಸ್ಟ್ 28, 2026 ಸೆಪ್ಟೆಂಬರ್ 15, 2026 ನಡುವಿನ ಅವಧಿಯಲ್ಲಿ ನಿಮಗೆ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ನೀವು ಹೂಡಿಕೆ ಮಾಡಿದ ಹಣ ಅಥವಾ ನಿಮಗೆ ಬರಬೇಕಾಗಿದ್ದ ಬಾಕಿ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬಾರದು. ನಿಮ್ಮ ಸ್ವಂತ ಬುದ್ಧಿ ಮತ್ತು ವಿವೇಚನೆಯನ್ನು ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಕುಟುಂಬ ಜೀವನ ಮತ್ತು ಪ್ರೇಮ ವಿಚಾರಗಳಿಗೆ ಬಂದರೆ, ಸ್ನೇಹಿತರೆ ಯಾವಾಗಲೂ ತಮ್ಮ ಪ್ರೀತಿ ಪಾತ್ರರಿಗೆ ಎಂಥ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾಗಿರುತ್ತೀರಿ. ಆದರೆ ನಿಮ್ಮ ಈ ಒಳ್ಳೆತನವನ್ನು ಕೆಲವರು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಆಗಸ್ಟ್ 28, 2026 ಈ ಹುಣ್ಣಿಮೆಯು ನಿಮ್ಮ ಕಣ್ಣನ್ನು ತೆರೆಸಲಿದೆ. ಯಾರು ನಿಮ್ಮ ಜೊತೆ ಕೇವಲ ಸ್ವಾರ್ಥಕ್ಕಾಗಿ ಇದ್ದಾರೆ ಮತ್ತು ಯಾರು ನಿಜವಾಗಲೂ ನಿಮ್ಮ ಏಳಿಗೆಯನ್ನು ಬಯಸುತ್ತಾರೆ ಎಂಬುದು ನಿಮಗೆ ಸ್ಪಷ್ಟವಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು.
ಆದರೆ ಅವುಗಳನ್ನು ಕುಳಿತು ಶಾಂತವಾಗಿ ಬಗೆಹರಿಸಿಕೊಳ್ಳಿ. ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರುವಾಗಿ ಮಾತನಾಡುವಾಗ ಶಬ್ದಗಳ ಮೇಲೆ ಹಿಡಿತವಿರಲಿ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ನೀವು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾದ ಸಮಯವಿದು. ವಿಪರೀತ ಕೆಲಸದ ಒತ್ತಡದಿಂದಾಗಿ ನಿಮ್ಮ ನಿದ್ರೆ ಹಾಳಾಗುತ್ತದೆ ಮತ್ತು ಇದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆಗಸ್ಟ್ 28, 2026 ಸಂಭವಿಸುವ ಈ ವಿದ್ಯಮಾನವು ನಿಮ್ಮ ನರಮಂಡಲ ಮತ್ತು ಜೀರ್ಣಕ್ರಿಯೆ ಮೇಲೆ ಸ್ವಲ್ಪ ಪ್ರಭಾವ ಬೀರಬಹುದು. ಹೀಗಾಗಿ ಊಟ ಮತ್ತು ನಿದ್ದೆಯ ಸಮಯದಲ್ಲಿ ಶಿಸ್ತು ಪಾಲಿಸುವುದು ಅತ್ಯಗತ್ಯ. ನಿಮ್ಮ ಆಧ್ಯಾತ್ಮಿಕ ಒಲವು ಈ ಸಮಯದಲ್ಲಿ ಹೆಚ್ಚಾಗಲಿದೆ. ಮಧ್ಯರಾತ್ರಿ 1 ರಿಂದ 2:30 ಸಮಯದಲ್ಲಿ ನಿಮಗೆ ಎಚ್ಚರವಾದರೆ ಗಾಬರಿಯಾಗಬೇಡಿ. ಅದು ಬ್ರಹ್ಮಾಂಡವು ನಿಮ್ಮೊಂದಿಗೆ ಸಂವಹನ ನಡೆಸಲು ಪ್ರಯತ್ನಿಸುತ್ತಿರುವ ಸಂಕೇತವಾಗಿದೆ. ಆ ಸಮಯದಲ್ಲಿ ಎದ್ದು ಕುಳಿತು ದೀರ್ಘವಾಗಿ ಉಸಿರಾಡಿ, ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿ ಮತ್ತು ನಿಮ್ಮ ಗುರಿಗಳ ಬಗ್ಗೆ ಧ್ಯಾನ ಮಾಡಿ. ಇದು ನಿಮ್ಮಲ್ಲಿ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ನೀವು ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಎದ್ದು ನಿಲ್ಲುತ್ತೀರಿ, ಏಕೆಂದರೆ ನೀವು ಕಷ್ಟಗಳನ್ನು ನೋಡಿ ಹೆದರುವವರಲ್ಲ, ಕಷ್ಟಗಳೇ ನಿಮ್ಮನ್ನು ನೋಡಿ ಹೆದರಬೇಕು. ನಿಮ್ಮ ತಾಳ್ಮೆಯ ಕಟ್ಟಿ ಒಡೆಯುವ ಮುನ್ನವೇ ಪ್ರಕೃತಿ ನಿಮಗೆ ನ್ಯಾಯ ಒದಗಿಸಲಿದೆ. ಅಕ್ಟೋಬರ್ 12, 2026 ವೇಳೆಗೆ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸದಂಥ ಬಹುದೊಡ್ಡ ಅವಕಾಶವೊಂದು ನಿಮ್ಮ ಬಾಗಿಲು ತಟ್ಟಲಿದೆ. ಆ ಅವಕಾಶವು ನಿಮ್ಮ ವೃತ್ತಿ ಜೀವನವನ್ನು ಸಂಪೂರ್ಣವಾಗಿ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಆದರೆ ಈ ಎಲ್ಲವೂ ನಡೆಯಬೇಕಾದರೆ ನೀವು ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದು ಹಾಕಬೇಕು. ನನ್ನಿಂದ ಸಾಧ್ಯವಿಲ್ಲ ಅಥವಾ ನನಗೆ ಅದೃಷ್ಟವಿಲ್ಲ ಎಂಬ ಪದಗಳನ್ನು ನಿಮ್ಮ ಶಬ್ದಕೋಶದಿಂದ ಕಿತ್ತು ಹಾಕಿ. ನೀವು ಶನಿಯ ಆಶೀರ್ವಾದ ಪಡೆದವರು. ನಿಮ್ಮ ಪ್ರತಿಯೊಂದು ಬೆವರಿನ ಹನಿಗೂ ಬೆಲೆ ಸಿಕ್ಕೇ ಸಿಗುತ್ತದೆ. ಆಗಸ್ಟ್ 28, 2026 ದಿನವನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಗುರ್ತು ಮಾಡಿಟ್ಟುಕೊಳ್ಳಿ. ಇದು ನಿಮ್ಮ ಜೀವನದ ಪರಿವರ್ತನೆಯ ದಿನ. ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಮತ್ತು ನಿಮ್ಮ ಗುರಿಯತ್ತ ದೃಷ್ಟಿ ನೆಟ್ಟಿರಿ. ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮೊಳಗಿದೆ. ಮಧ್ಯರಾತ್ರಿಯ ನಿಗೂಢ ಸಮಯದಲ್ಲಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ, ಅದು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. ಇತರರ ಮಾತುಗಳನ್ನು ಕೇಳಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ. ನಿಮ್ಮ ಬುದ್ಧಿಶಕ್ತಿ ಮತ್ತು ಒಳನೋಟವು ಈ ಸಮಯದಲ್ಲಿ ಅತ್ಯಂತ ಚುರುಕಾಗಿರುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಭವಿಷ್ಯದ ಅಡಿಪಾಯವನ್ನು ಗಟ್ಟಿಗೊಳಿಸುತ್ತದೆ. ನಿಮ್ಮ ಸ್ವಂತ ವ್ಯಾಪಾರ ಮಾಡುತ್ತಿರುವವರಿಗೆ ಆಗಸ್ಟ್ 28, 2026 ಉತ್ತಮವಾದ ಲಾಭದ ನಿರೀಕ್ಷೆ ಇದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹೊಸ ಪಾಲುದಾರಿಕೆಗಳನ್ನು ಮಾಡಲು ಇದು ಸಕಾಲ. ಆದರೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ 10 ಬಾರಿ ಯೋಚಿಸಿ. ನಿಮ್ಮ ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ. ಅವರ ಆಶೀರ್ವಾದವು ನಿಮ್ಮ ಅನೇಕ ಕಷ್ಟಗಳನ್ನು ದೂರ ಮಾಡುತ್ತದೆ. ಪ್ರತಿಯೊಂದು ಸವಾಲನ್ನು ಒಂದು ಅವಕಾಶವನ್ನಾಗಿ ಪರಿವರ್ತಿಸುವ ನಿಮ್ಮ ಜನ್ಮದಾತ ಗುಣವನ್ನು ನೀವು ಮತ್ತೆ ಎಚ್ಚರಿಸಬೇಕಾಗುತ್ತದೆ. ನಿಮ್ಮಲ್ಲಿರುವ ಅಸಾಧಾರಣ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಇದು ಸರಿಯಾದ ಸಮಯ. ನೀವು ಕೇವಲ ನಿಮ್ಮ ಜೀವನವನ್ನು ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿರುವ ಅನೇಕ ಜನರ ಜೀವನವನ್ನು ಬೆಳಗಬಲ್ಲಿರಿ. ಈ ಬದಲಾವಣೆಯ ಗಾಳಿ ಕೇವಲ ಬಾಹ್ಯ ಪ್ರಪಂಚದಲ್ಲಿ ಮಾತ್ರವಲ್ಲ, ನಿಮ್ಮ ಆಂತರಿಕ ಪ್ರಪಂಚದಲ್ಲೂ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. ನೀವು ಇಲ್ಲಿವರೆಗೂ ನಂಬಿಕೊಂಡಿದ್ದ ಕೆಲವು ತತ್ವಗಳು ಮತ್ತು ಸಿದ್ಧಾಂತಗಳು ಈ ಸಮಯದಲ್ಲಿ ಪ್ರಶ್ನೆಗೊಳಗಾಗಬಹುದು. ವಿಶೇಷವಾಗಿ ನಿಮ್ಮ ಜಾತಕದ 10ನೇ ಮನೆಯಲ್ಲಿ ನಡೆಯುತ್ತಿರುವ ಗ್ರಹಗಳ ಸಂಚಾರ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಯನ್ನು ತರಲಿದೆ. ನವೆಂಬರ್ 24, 2026 ಹೊತ್ತಿಗೆ ನಿಮ್ಮ ಬಹುದಿನದ ಕನಸೊಂದು ನನಸಾಗುವ ಹಾದಿಯಲ್ಲಿದೆ. ಸ್ವಂತ ಮನೆ ಖರೀದಿಸುವ ಅಥವಾ ವಾಹನ ಖರೀದಿಸುವ ನಿಮ್ಮ ಆಶೆಗೆ ಈ ಕಾಲಘಟ್ಟದಲ್ಲಿ ಬಲವಾದ ಅಡಿಪಾಯ ಬೀಳಲಿದೆ. ಆದರೆ ಇದೆಲ್ಲವೂ ಸುಲಭವಾಗಿ ನಿಮ್ಮ ಮಡಲಿಗೆ ಬೀಳುವುದಿಲ್ಲ. ಸ್ನೇಹಿತರೆ, ಎಂದಿಗೂ ಶ್ರಮವಿಲ್ಲದೆ ಏನನ್ನು ಪಡೆಯುವುದಿಲ್ಲ ಎಂಬುದು ಪ್ರಕೃತಿಯ ನಿಯಮ. ನಿಮ್ಮ ಬೆವರಿನ ಪ್ರತಿಯೊಂದು ಹನಿಯು ಭವಿಷ್ಯದ ಬಂಗಾರದ ನಾಣ್ಯವನ್ನಾಗಿ ಬದಲಾಯಿಸುತ್ತದೆ. ಯಾರು ನಿಮ್ಮನ್ನು ಹಿಂದೆ ಕಡೆಗಣಿಸಿದ್ದರೋ, ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದರೋ ಅವರೇ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವಂಥ ಸನ್ನಿವೇಶ ನಿರ್ಮಾಣವಾಗುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಅಹಂಕಾರಕ್ಕೆ ಒಳಗಾಗಬಾರದು. ನಿಮ್ಮ ವಿನಯಶೀಲತೆ ನಿಮ್ಮ ಅತಿದೊಡ್ಡ ಆಭರಣ. ಸ್ನೇಹಿತರೆ, ಆಗಸ್ಟ್ 28, 2026 ಸುರಿಯುವ ಆ ಹುಣ್ಣಿಮೆ ಬೆಳದಿಂಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಭಯ ಮತ್ತು ಅಭದ್ರತೆಯನ್ನು ಬೇರು ಸಹಿತ ಕಿತ್ತು ಹಾಕಲಿದೆ. ಮಧ್ಯರಾತ್ರಿ 1 ರಿಂದ 2:30 ಆ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರತಿಯೊಂದು ಆಲೋಚನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಸಾಧ್ಯವಾದರೆ ಆ ಸಮಯದಲ್ಲಿ ಒಂದು ಪುಸ್ತಕದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆದಿಟ್ಟುಕೊಳ್ಳಿ, ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಸೂಕ್ತ ಮನಸ್ಸು ನೇರವಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕದಲ್ಲಿರುತ್ತದೆ. ಆ ಆಲೋಚನೆಗಳೇ ನಿಮ್ಮ ಮುಂದಿನ ಭವಿಷ್ಯದ ನೀಲಿ ನಕ್ಷೆಗಳಾಗಿವೆ.
ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ದಶಕದವರೆಗೂ ನಿಮ್ಮ ಮೇಲೆ ಪ್ರಭಾವ ಬೀರಲಿದೆ. ಕಲಾಕ್ಷೇತ್ರ, ತಂತ್ರಜ್ಞಾನ, ಶಿಕ್ಷಣ ಅಥವಾ ರಾಜಕೀಯ ಯಾವುದೇ ಕ್ಷೇತ್ರದಲ್ಲಿದ್ದರೂ ನಿಮ್ಮದೇ ಆದ ಛಾಪನ್ನು ಮೂಡಿಸಲು ಇದು ಸುವರ್ಣ ಅವಕಾಶ. ಡಿಸೆಂಬರ್ 18, 2020 ಆಸುಪಾಸಿನಲ್ಲಿ ವಿದೇಶಿ ಪ್ರಯಾಣ ಅಥವಾ ದೂರದ ಪ್ರಯಾಣದ ಯೋಗ ನಿಮ್ಮ ಜಾತಕದಲ್ಲಿ ಗೋಚರಿಸುತ್ತಿದೆ. ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ವಿಸ್ತರಿಸಲಿದೆ. ಹೊಸ ಸಂಸ್ಕೃತಿ, ಹೊಸ ಜನರ ಪರಿಚಯದಿಂದ ನಿಮ್ಮ ಜ್ಞಾನ ಹರಿವು ಹೆಚ್ಚಾಗಲಿದೆ. ಆದರೆ ಈ ಎಲ್ಲ ಪ್ರಯಾಣಗಳಲ್ಲಿ ನಿಮ್ಮ ಆರೋಗ್ಯದ ಕಡೆ ನಿಗಾ ಇರಲಿ. ಆಹಾರ ಪದ್ಧತಿಯಲ್ಲಿನ ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ದಿನನಿತ್ಯದ ಚಟುವಟಿಕೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಆಧ್ಯಾತ್ಮಿಕವಾಗಿ ನೀವೊಂದು ಹೊಸ ಹಂತವನ್ನು ತಲುಪುತ್ತಿದ್ದೀರಿ. ಹಿಂದೆ ನಿಮಗೆ ಅರ್ಥವಾಗದಿದ್ದ ಅನೇಕ ದೈವಿಕ ರಹಸ್ಯಗಳು ಈಗ ನಿಮಗೆ ಸ್ವಯಂ ವೇದನೆಯಾಗಲಿದೆ. ಪ್ರಕೃತಿಯ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮಗೆ ಕರಗತವಾಗಲಿದೆ. ಆಗಸ್ಟ್ 28, 2026 ಆ ದಿನ ಕೇವಲ ಒಂದು ದಿನಾಂಕವಲ್ಲ, ಅದು ನಿಮ್ಮ ಜೀವನದ ಒಂದು ಮಹತ್ವದ ಮೈಲಿಗಲ್ಲು. ನಿಮ್ಮೊಳಗೆ ಅಗಾಧವಾದ ಶಕ್ತಿಯನ್ನು ನೀವು ಗುರುತಿಸುವ ದಿನ. ನಿಮ್ಮ ಸುತ್ತಮುತ್ತಲಿರುವ ಪ್ರಪಂಚವು ನಿಮ್ಮನ್ನು ಹೇಗೆ ನೋಡುತ್ತಿದೆ ಎನ್ನುವುದಕ್ಕಿಂತ ನೀವು ನಿಮ್ಮನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೀರಿ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡ ಬಂಡವಾಳ. ಯಾರು ಎಷ್ಟೇ ನಿರುತ್ಸಾಹದ ಮಾತುಗಳನ್ನಾಡಿದರೂ ಅವುಗಳನ್ನು ನಿಮ್ಮ ಕಿವಿಗೆ ಹಾಕಿಕೊಳ್ಳಬೇಡಿ. ಸ್ನೇಹಿತರೆ, ಭೂಮಿಯ ಮೇಲಿನ ಯಾವುದೇ ಶಕ್ತಿಯು ನಿಮ್ಮ ಈ ಮುನ್ನಡೆಯನ್ನು ತಡೆಯಲು ಸಾಧ್ಯವಿಲ್ಲ. ಗ್ರಹಗಳ ಈ ಅದ್ಭುತ ಸಂಯೋಜನೆಯು ನಿಮಗೆ ಜಯದ ಹಾದಿಯನ್ನು ಸುಗಮಗೊಳಿಸುತ್ತದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮತ್ತು ಅದರ ಜೊತೆಗೆ ನಿಮ್ಮ ಅಧಿಕಾರವು ವಿಸ್ತಾರವಾಗಲಿದೆ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯಲಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಎಚ್ಚರವಿರಲಿ. ಎಲ್ಲರನ್ನೂ ನಂಬಿ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಒಡಹುಟ್ಟಿದವರೊಂದಿಗೆ ಸಂಬಂಧವು ಈ ಸಮಯದಲ್ಲಿ ಮತ್ತಷ್ಟು ಗಟ್ಟಿಯಾಗಲಿದೆ. ಅವರಿಂದ ನಿಮಗೆ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆಸ್ತಿ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಅವುಗಳನ್ನು ನ್ಯಾಯಾಲಯದ ಹೊರಗೆ ಬಗೆಹರಿಸಿಕೊಳ್ಳುವುದು ಉತ್ತಮ. ಕಾನೂನು ಹೋರಾಟಗಳು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡಬಹುದು. ಆಗಸ್ಟ್ 28, 2026 ಹುಣ್ಣಿಮೆಯು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯುತ್ತಿದೆ. ಈ ಹೊಸ ಅಧ್ಯಾಯದಲ್ಲಿ ಕಣ್ಣೀರಿಗೆ ಜಾಗವಿಲ್ಲ, ಕೇವಲ ಗೆಲುವು ಮತ್ತು ಸಾಧನೆಗೆ ಮಾತ್ರ ಅವಕಾಶ. ನಿಮ್ಮ ಮನಸ್ಸನ್ನು ಅಚಲವಾಗಿರಿಸಿಕೊಳ್ಳಿ, ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗಬೇಡಿ. ಸತ್ಯದ ಹಾದಿಯಲ್ಲಿ ನಡೆಯುವುದು ಕಷ್ಟವಾಗಬಹುದು, ಆದರೆ ಅದರ ಪ್ರತಿಫಲ ಯಾವಾಗಲೂ ಶಾಶ್ವತವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ದೈನಂದಿನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಿ. ಮುಂಜಾನೆ ಬೇಗ ಏಳುವ ಅಭ್ಯಾಸ, ಧ್ಯಾನ ಮತ್ತು ವ್ಯಾಯಾಮಗಳು ನಿಮ್ಮ ದೇಹ ಮತ್ತು ಮನಸ್ಸಿಗೆ ನವ ಚೈತನ್ಯವನ್ನು ನೀಡಲಿವೆ. ಸ್ನೇಹಿತರೆ, ನಿಮ್ಮ ಗುರಿಗಳು ಉನ್ನತವಾಗಿರಲಿ. ನಿಮ್ಮನ್ನು ನೀವು ಕೀಳಾಗಿ ಅಂದಾಜು ಮಾಡಿಕೊಳ್ಳಬೇಡಿ. ನಿಮ್ಮೊಳಗೆ ಒಬ್ಬ ಅಸಾಧಾರಣ ನಾಯಕ, ಒಬ್ಬ ಶ್ರೇಷ್ಠ ಸಾಧಕ ಅಡಗಿದ್ದಾನೆ. ಆ ಸಾಧಕನನ್ನು ಹೊರತರಲು ಇದೇ ಸರಿಯಾದ ಸಮಯ. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಕಡೆ ಇರಲಿ. ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಅಸೂಯೆ ಪಡುವ ಮಟ್ಟಿಗೆ ನಿಮ್ಮ ಸಾಧನೆ ಇರಬೇಕು. ನಿಮ್ಮ ಈ ಅದ್ಭುತ ಪಯಣದಲ್ಲಿ ಹಾಗೂ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೂಕ್ತ ಮಾರ್ಗದರ್ಶನ ನೀಡಲು ನಮ್ಮ ಚಾನಲ್ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ನಿಮ್ಮ ಈ ಆಳವಾದ ವಿಶ್ಲೇಷಣೆ ಹಾಗೂ ವಿಶೇಷ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಹಾಗೂ ನಿಮ್ಮ ಜೀವನಕ್ಕೆ ಉಪಯುಕ್ತವೆನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಭಕ್ತಿ ಭಾವದಿಂದ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಪಾಲಿಗೆ ಸಕಲ ಸುಖ, ಶಾಂತಿ, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಮೇಲೆ ನಿಮಗೆ ಸದಾ ನಂಬಿಕೆ ಇರಲಿ. ಕಾಲಚಕ್ರವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಲು ಸಿದ್ಧವಾಗಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದೀಗ ಬಂದಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಸತ್ಯ ಮತ್ತು ಶ್ರಮದ ಹಾದಿಯಲ್ಲಿ ನಡೆಯುವ ನಿಮ್ಮ ಕೈ ಹಿಡಿಯಲು ಪ್ರಕೃತಿಯೇ ಸಿದ್ಧವಾಗಿದೆ. ಜಯ ಖಂಡಿತವಾಗಿಯೂ ನಿಮ್ಮದೇ ಆಗಲಿದೆ. ಈ ಪ್ರಮುಖವಾದ ವಿಡಿಯೋವನ್ನು ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಾಗೂ ಆತ್ಮೀಯರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಹಾಗೂ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಮುಂದಿನ ಗುರಿಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಮತ್ತಷ್ಟು ರೋಚಕ ಹಾಗೂ ನಿಖರವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಮುಂದುವರಿಲಿ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಧೈರ್ಯದಿಂದಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.